ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ತುಂಬ ಜನಕ್ಕೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಆಸೆ ಇರುತ್ತೆ. ಒಬ್ಬೊಬ್ಬರೇ ಇದ್ದಾಗ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ಕೋತೀವಿ. ಯಾರಾದರೂ ಎದುರುಗಡೆ ಬರ್ತಾ ಇದ್ದಂಗೆ ಆ ಮಾತುಗಳೇ ಮರ್ತೋಗುತ್ತಲ್ಲ, ಪದಗಳೇ ಮರ್ತೋಗುತ್ತೆ, ತಡವರ್ಸಕ್ಕೆ ಶುರು ಮಾಡ್ತೀವಿ. ಆಮೇಲೆ ನಾವು ಇಂಗ್ಲೀಷ್ ತಪ್ಪು ಮಾತಾಡಿದ್ರೆ ಯಾರು ನಗ್ತಾರೋ ಏನೋ ಅಂತ ಅಂಜಿಕೆ ಬೇರೆ, ಅಳುಕು ಬೇರೆ ಅಲ್ವಾ? ಆದರೆ ಸ್ನೇಹಿತರೆ, ಒಂದು ವಿಷಯ, ಇಂಗ್ಲೀಷು ಮತ್ತೊಂದು ಭಾಷೆ ಅಷ್ಟೇ. ಎಲ್ಲ ಭಾಷೆಯೂ ಒಂದೇ ರೀತಿ ಕಲಿಬೇಕು. ಎಲ್ಲ ಭಾಷೆಗೂ ಸಮಾನವಾದ ಗೌರವ, ರೆಸ್ಪೆಕ್ಟು, ಇಂಪಾರ್ಟೆನ್ಸು ಇದ್ದೇ ಇರುತ್ತೆ. ಆದರೆ ಇಂಗ್ಲೀಷ್ ತುಂಬ ಜನ ನಾವಿಲ್ಲಿ ಉಪಯೋಗಿಸ್ತಾ ಇರೋದ್ರಿಂದ ಇಂಗ್ಲೀಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರಬಹುದು ಅಷ್ಟೇ. ಆದರೆ ಇಂಗ್ಲೀಷ್ ಮಾತಾಡೋಕ್ಕೆ, ಧೈರ್ಯವಾಗಿ ಮಾತಾಡೋಕ್ಕೆ ಏನು ಮಾಡಬೇಕು? ಇದಕ್ಕೆ ಏನೇನೋ ಕೋರ್ಸ್ಗಳಿದೆ, ಕರೆಕ್ಟ್ ಅಲ್ಲ. ತುಂಬ ಜನ ಕೋರ್ಸ್ ಮಾಡ್ತಾರೆ, ಆನ್ಲೈನ್ ಕೋರ್ಸಸ್ ಇದೆ, ಮೆಟೀರಿಯಲ್ಸ್ ಇದೆ, ಪುಸ್ತಕ ಇದೆ, ಎಲ್ಲ ಇದೆ. ಆದರೆ ಒಂದು ಸರಳವಾದ ವಿಧಾನ ಶೇರ್ ಮಾಡೋಣ ಅಂತ. ನಾವು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ್ದು. ನಮ್ಗೆ 5ನೇ ಕ್ಲಾಸಲ್ಲಿ ABCD ಬರಿಬೇಕಾಗಿತ್ತು. ಮೇಸ್ಟ್ ಇರಲಿಲ್ಲ, ಅದರಿಂದ 6ನೇ ಕ್ಲಾಸಲ್ಲಿ ಬರೆದ್ವಿ. ಮೇಸ್ಟ್ ಬಂದರು. ನಮ್ಮ ಮೇಸ್ಟ್ರು ತುಂಬ ಚೆನ್ನಾಗಿದ್ದರು. ಬರ್ತಾ ಇದ್ದಂಗೆ ಮೊದಲನೇ ದಿನನೇ ಹೇಳಿದ್ರು, ನೋಡ್ರಪ್ಪ, ಇನ್ನು 30 ದಿನದಲ್ಲಿ ನೀವೆಲ್ಲ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ. ನಮ್ಗೆ ಆಶ್ಚರ್ಯ, ನಮಗೆ ಕನ್ನಡವೇ ನೆಟ್ಟಿಗೆ ಬರೋಲ್ಲ ಸರಿಯಾಗಿ ಮಾತಾಡೋಕ್ಕೆ. ನಾವೆಲ್ಲ ಕೇಳಿದ್ವಿ, ಹೆಂಗೆ ಸಾ ಅಂತ. ಏನು ಯೋಚನೆ ಮಾಡಬೇಡ್ರೋ, ಪ್ರತಿದಿನ ಒಂದೊಂದು ಪದ ಹೇಳ್ಕೊಡ್ತೀನಿ ಇಂಗ್ಲೀಷ್ದು. 30 ದಿನಕ್ಕೆ 30 ಪದ ಆಯ್ತಲ್ವಾ, ಆಮೇಲೆ ಮಾತಾಡ್ರೋ, ನಾನು ಹೇಳ್ತೀನಿ. ಮೇಷ್ಟ್ರ ಮೇಲೆ ನಮಗೆ ಸಿಕ್ಕಾಬಟ್ಟೆ ಗೌರವ. ಸರಿ, ಮೇಷ್ಟ್ರು ಒಂದೊಂದು ದಿನ ಒಂದೊಂದು ಪದ ಹೇಳ್ಕೊಟ್ರು. ಒಂದಿನ ಸಾರಿ, ಒಂದಿನ ಈಟು, ಒಂದಿನ ಸಿಟ್ಟು, ಹೀಗೆ ಹೇಳ್ಕೊಟ್ರು. 30 ದಿನ ಆಗೇ ಹೋಯ್ತು. ಮೇಸ್ಟ್ ಹೇಳಿದ್ರು, ನೋಡೋ 30 ದಿನ ಆಗೋಯ್ತು, ನಾನು ಹೇಳ್ದಂಗೆ 30 ಪದ ಸಿಕ್ತು, ಮಾತಾಡಿ ನಾಳೆಯಿಂದ ಇಂಗ್ಲೀಷಲ್ಲಿ. ನಾವು ಕೇಳಿದ್ವಿ, ಹೆಂಗೆ ಸರ್ ಮಾತಾಡೋದು? ಮೇಸ್ಟ್ ಹೇಳಿದೆ, ಸುಲಭ ಕಂಡ್ರೋ, ಯಾರು ನಗ್ತಾರೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ಕನ್ನಡ ಮಾತಾಡ್ತಿದ್ದೀರಲ್ಲ, ಹಾಗೆ ಇಂಗ್ಲೀಷಲ್ಲಿ ಮಾತಾಡಿ, ಅದು ಇಂಗ್ಲೀಷ್ ಪದಗಳು ಉಪಯೋಗಿಸಿ ಸಾಕು. ನಮಗೆ ಖುಷಿನೋ ಖುಷಿ. ಏನು ಮೇಸ್ಟಿಂದ ನಡ್ಕೊಂಬರ್ತಾ ಇದ್ದಾರೆ, ನಾವು ಹೇಳ್ಬೇಕಲ್ಲ. ಮಳೆ ಬೇರೆ ಬಂದ್ಬಿಟ್ಟಿದೆ, ಮೇಸ್ಟ್ಗೆ ಗೊತ್ತಾಗಬೇಕಲ್ಲ, ನಾವೆಂಥ ಸ್ಕಾಲರ್ಸ್ ಆಗ್ಬಿಟ್ಟಿದ್ದೀವಿ, ಈಗ ಪಂಡಿತರಾಗ್ಬಿಟ್ಟಿದ್ದೀವಿ ಇಂಗ್ಲೀಷಲ್ಲಿ ಅಂತ. ಇಂಗ್ಲೀಷಲ್ಲಿ ಶುರು ಏನಪ್ಪ ಅಂದರೆ, ಎಸ್ಟರ್ಡೇ ನೈಟು ರೈನೇ ವಾಟ್ರು, ರೋಡ್ ಫುಲ್ ವಾಟ್ರೆ. ಅರ್ಥ ಆಯ್ತಲ್ಲ, ನಾವು ಕನ್ನಡ ಹೆಂಗೆ ಮಾತಾಡ್ತೀವೋ ಹಂಗೆ ಇಂಗ್ಲೀಷಲ್ಲಿ ಮಾತಾಡ್ಬಿಡೋದು. ಆದರೆ ತಮಾಷೆ ಅಂದರೆ ಮೇಸ್ಟ್ ನಗ್ತಾ ಇರಲಿಲ್ಲ, ಕೋಪ ಮಾಡ್ಕೊತಿರ್ಲಿಲ್ಲ. ಬಂದು ಬೆಂತಟ್ಬಿಟ್ಟೆ, ಶುರು ಮಾಡಿದ್ದೀರಾ ಕಣ್ರೋ, ವೆರಿ ಗುಡ್, ಆದರೆ ಹಿಂಗೆ ಕರೆಕ್ಟ್ ಮಾಡ್ಕೊಂಬಿಡಿ ಅಷ್ಟೇ. ನೋಡಿ, ಅಲ್ಲೇ ಕರೆಕ್ಷನ್ ಹೇಳ್ಬಿಡ್ತಾ ಇದ್ರು. ಇನ್ನೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಕ್ಲಾಸಲ್ಲಿ ಬಾಗ್ಲಾಕೊಂಡಿರ್ತೀವಿ, ಕ್ಲಾಸಲ್ಲಿ ನಾವೆಲ್ಲ ಇದ್ದೀವಿ, ಮೇಸ್ಟ್ ಇಲ್ಲ, ಯಾರೋ ಬಂದು ಬಾಗಲ್ತಿರ್ತಾರೆ. ಸರಿ, ಕ್ಲಾಸ್ ಮಾನಿಟರ್ಗೆ ಓಹೋ ಯಾರೋ ಮೇಸ್ಟ್ರೇ ಬಂದರು ಅಂತ ನಾವೆಲ್ಲ ಕೈ ಕಟ್ಟು ಬಾಯಿ ಮುಚ್ಚಿ ಸೈಲೆಂಟಾಗಿ ಕುತ್ಕೋತೀವಿ. ಕ್ಲಾಸ್ ಮಾನಿಟರ್ ಹೋಗಿ ಬಾಗಿಲು ತೆಗಿತಾನೆ. ತೆಗೆದ್ರೆ ಅದು ಮೇಸ್ಟ್ ಅಲ್ಲ, ಇನ್ನೊಬ್ಬ ಹುಡುಗ ಆಚೆ ಹೋಗಿದ್ದಾನೆ, ಒಳಗಡೆ ಬಂದ ಅಷ್ಟೇ. ತಕ್ಷಣ ಇಂಗ್ಲೀಷ್ ಕ್ಲಾಸಲ್ವ ನಂತೇನೆ, ಅಯ್ಯೋ ಯೂವಾ, ಐ ಥಾಟ್ ಹೂವೋ, ಎಷ್ಟು ಚೆನ್ನಾಗಿದೆ ಅಲ್ಲ, ನೀನಾ ಯಾರೋ ಅಂದ್ಕೊಂಡೆ. ಅದೇ ಟೋನು ಅದೇನೇ, ಆದರೆ ಇಂಗ್ಲೀಷ್ ಪದ ಉಪಯೋಗಿಸೋದು. ಸ್ನೇಹಿತರೆ, ನಾನು ಹೇಳ್ತೀನಿ, ಹೀಗೆಲ್ಲ ನಾವು ತಪ್ಪು ಮಾತಾಡ್ತಾ ಇದ್ವಲ್ಲ, ನಮ್ಮ ಮೇಷ್ಟು ಕೋಪನೇ ಮಾಡ್ಕೊಳ್ಳಿಲ್ಲ, ನಗ್ಲೂ ಇಲ್ಲ, ಬೆನ್ ತಟ್ಬಿಟ್ಟೆ ಚೆನ್ನಾಗಿ ಮಾತಾಡ್ತಿದ್ದೀರಾ ಕಣ್ರು. ಆದರೆ ಒಂದು ಸಣ್ಣ ಮಿಸ್ಟೇಕು ಕಂಡ್ರೆ ಹಿಂಗೆ ಮಾತಾಡ್ಬಿಡಿ ನಾಳೆಯಿಂದ ಅಂತ ಹೇಳ್ಕೊಟ್ಬಿಟ್ರು. ಸುಮಾರು ಒಂದು 6 ತಿಂಗಳಲ್ಲಿ ನಾವು ಹೆಚ್ಚು ಕಡಿಮೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ. ನಮ್ಗೆ ಅರ್ಥ ಆಗಿದ್ದು ಇಷ್ಟೇ ಸ್ನೇಹಿತರೆ, ಆವಾಗ ಯಾವುದೇ ಭಾಷೆ ಇಂಗ್ಲೀಷು ಸೇರಿಸ್ಕೊಂಡು ಅಂಜಿಕೆ ಇಲ್ಲದೆ ಮಾತಾಡೋಣ, ತಪ್ಪು ಮಾಡೋಣ. ಬೇರೆಯವ್ರು ನಕ್ಕಿದ್ರೆ ನಗಲಿ ಬಿಡಿ, ಆದರೆ ನಗ್ತಾ ಇರೋರ ಹತ್ರನೇ ನಾವು ಕರೆಕ್ಷನ್ಸು ಕೇಳೋಣ, ಯಾಕೆ ನಗ್ತಾ ಇದ್ದೀರಿ, ಏನು ತಪ್ಪು ಮಾಡಿದ್ದೀವಿ ಅಂತ. ಹೀಗೆ ನಾವು ಧೈರ್ಯವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ, ಅಲ್ಲಲ್ಲೇ ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋಕೆ ಶುರು ಮಾಡಿದ್ರೆ, ನಮಗೆ ಆ ಭಾಷೆ ಆರಾಮಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಉದಾಹರಣೆಗೆ, ನಮ್ಮ ಮನೇಲಿ ಒಂದು 4 ವರ್ಷದ ಮಗು ಇದೆ ಅಂತ ಇಟ್ಕೊಳ್ಳಿ. ಪಕ್ಕದ ಮನೆಗೆ ಬೇರೆ ಭಾಷೆಯವರು ಬರ್ತಾರೆ ಅಂದ್ಕೊಳ್ಳಿ, ಯಾರೋ ತಮಿಳ್ನವರೋ ಗುಜರಾತಿಗಳೋ ಯಾರೋ ಬರ್ತಾರೆ. ಆ ತಮಿಳನ್ನೋ ಗುಜರಾತಿ ಭಾಷೆನೋ ನಾವು ಬೇಗ ಕಲಿತೀವೋ, ಈ 4 ವರ್ಷದ ಮಗು ಬೇಗ ಕಲಿಯುತ್ತೋ? 4 ವರ್ಷದ ಮಗು ತುಂಬ ಬೇಗ ಕಲಿಯುತ್ತೆ. ಯಾಕೆಂದರೆ ಅದಕ್ಕೆ ಅಳುಕು ಅಂಜಿಕೆ ಏನೂ ಇಲ್ಲ, ಯಾರಾದರೂ ನಕ್ಕರೆ ಏನಾಗುತ್ತೆ ಅಂತಿಲ್ಲ ಅಲ್ವಾ? ಹಾಗೆ ಇಂಗ್ಲೀಷನ್ನು ನಾವು ಕಲಿಬೇಕು ಅಂದರೆ ಮೊದಲು ಧೈರ್ಯವಾಗಿ ನಮ್ಗೇನು ಗೊತ್ತಿದೆಯೋ ಅದನ್ನು ಮಾತಾಡೋಣ, ತಪ್ಪೇ ಮಾತಾಡೋಣ, ಪರವಾಗಿಲ್ಲ. ಯಾರು ನಗ್ತಾರೋ ಅವ್ರ ಹತ್ರ ಕೇಳೋಣ, ಹೌದಪ್ಪ ಯಾಕೆ ನಗ್ತಾ ಇದ್ದೀರಿ, ನಾನು ಕರೆಕ್ಷನ್ಸ್ ಇದ್ದರೆ ಹೇಳು ಮಾಡ್ಕೋತೀನಿ ಅಂತ. ಆ ಕರೆಕ್ಷನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಷ್ಟೇ. ಆವಾಗ ತಾನಾಗಿ ಆ ಭಾಷೆ ಬರುತ್ತೆ ನಮಗೆ. ಆದ್ದರಿಂದ ಇಂಗ್ಲೀಷ್ ಬರ್ತಾ ಇಲ್ಲ ಅಂತ ಅಂಜಿಕೆ ಬೇಡ, ಅಳುಕೂ ಬೇಡ. ಅದು ಒಂದು ಭಾಷೆ, ಅದಕ್ಕೆ ಬೇರೆ ಭಾಷೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಷ್ಟೇ ಪ್ರಾಮುಖ್ಯತೆ ಕೊಡೋಣ. ಆದರೆ ಅದು ಕಲಿಯೋದಕ್ಕೆ ಅಳುಕು ಬೇಡ, ಮಾತಾಡೋಕ್ಕೆ ಶುರು ಮಾಡೋಣ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.